ಎಲ್ಲ ಎಮ್ಮೆ ಕಾಯೋಕೆ ಲಾಯಕ್ ಅಷ್ಟೇ ಅಂತ ರಾಜ್ಯದ ಸಂಸದರ ಬಗ್ಗೆ ರೈತ ನಾಯಕರು ಟೀಕೆಯನ್ನು ಮಾಡಿದ್ದಾರೆ. ಕೃಷಿ ಕಾಯ್ದೆ ಸರಿ ಇಲ್ಲ ಅಂತ ಪ್ರತಿಭಟನೆಯನ್ನ ರೈತರು ಮಾಡ್ತಲೇ ಇದ್ದಾರೆ. ಈ ಬಗ್ಗೆ ಒಬ್ಬ ಜನಪ್ರತಿನಿಧಿ ಕೂಡ ಚರ್ಚೆ ಮಾಡೋಕೆ ಸಿದ್ಧರಿಲ್ಲ. ಬೇಕಾದ್ರೆ ಮಂತ್ರಿಗಳು ಸಂಸದರು ಈ ಬಗ್ಗೆ ಚರ್ಚೆಗೆ ಬರಲಿ ಅಂತ ಓಪನ್ ಆಗಿ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ, ಸವಾಲನ್ನ ಹಾಕಿದ್ದಾರೆ. ಕಾಯ್ದೆ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಆಹ್ವಾನಿಸಿದ್ದಾರೆ. ಬಿಜೆಪಿ ನಾಯಕರಿಗೆ ಕುರುಬೂರು ಶಾಂತಕುಮಾರ್ ಈ ತರ ಸವಾಲನ್ನ ಹಾಕಿದ್ದಾರೆ. ದಾವಣಗೆರೆಯಲ್ಲಿ ರೈತ ಮುಖಂಡ ಇತರ ಜನಪ್ರತಿನಿಧಿಗಳಿಗೆ ಸವಾಲನ್ನ ಹಾಕಿದ್ದಾರೆ. ಈ ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಮತ್ತು MSPಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಶಾಸನಬದ್ಧವಾಗಿ ಮಾಡಬೇಕು, ಅದಕ್ಕಿಂತ ಕಡಿಮೆ ಖರೀದಿಗೆ ಅವಕಾಶ ಇಲ್ಲದಂತೆ ಖಾತ್ರಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಈ ರಾಜ್ಯದಲ್ಲಿರ್ತಕ್ಕಂಥವರು MP ಗಳು ಅಂತ ಹೇಳಲಿಕ್ಕೆ ಅನಾಲಾಯಕ, ಬಹುತೇಕ ಎಮ್ಮೆ ಕಾಯಲಿಕ್ಕೆ ಲಾಯಕವರು. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ರಾಜ್ಯದಲ್ಲಿ ರೈತರು, ದುಡಿಯುವ ವರ್ಗದವರು, ಕಾರ್ಮಿಕರು, ದಲಿತರು ಎಲ್ಲರೂ ಕೂಡ ಕಾಯ್ದೆ ಸರಿಯಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಒಬ್ಬ ಜನಪ್ರತಿನಿಧಿ ಒಂದು ಕಡೆ ಬಹಿರಂಗವಾಗಿ ನಮ್ಮ ಹೋರಾಟಗಾರರ ಜೊತೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ಬರಲಿ, ಇವತ್ತು ನಾವು ಚಾಲೆಂಜ್ ಮಾಡ್ತೀವಿ. ಸರ್ಕಾರದ ವಕ್ತಾರರು ಅಥವಾ ಮಂತ್ರಿಗಳು, MP ಗಳು ಯಾರು ಬೇಕಾದ್ರೂ ಬರಲಿ, ಹೋರಾಟಗಾರರ ಜೊತೆ ಮಾಧ್ಯಮಗಳ ಸಮ್ಮುಖದಲ್ಲಿ ಬಹಿರಂಗ ಚರ್ಚೆಗೆ ಬರಲಿ ಅಂತಕ್ಕಂಥದ್ದನ್ನು ಆಹ್ವಾನ ಕೊಡ್ತಾ ಇದ್ದೀವಿ. ಈ ಕಾಯ್ದೆಯಿಂದ ಆಗ್ತಕ್ಕಂಥ ರೈತರ ಬದುಕಿನ ನಾಶದ ಬಗ್ಗೆ ನಾವು ಹೇಳ್ತೀವಿ. ರೈತರಿಗೆ ಅನುಕೂಲ ಆಗ್ತದೆ ಅನ್ನೋದನ್ನ ಅವ್ರು ಬಂದು ಹೇಳಿ, ಇವ್ರಿಗೆ ತಾಕತ್ತಿದ್ರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವರೆಲ್ಲ MP ಗಳಲ್ಲ, ಇವರು ದನ ಕಾಯಕ್ಕೆ ಲಾಯಕ ಆಗಿರೋ ಜನ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಬೆಳಗಾವಿ ಗಡಿ ಕಿರಿಕ್ ಮಾಡಿದಂತ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಕೂಡ ರೈತ ನಾಯಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುರುಬೂರು ಶಾಂತಕುಮಾರ್. ಉದ್ಧವ್ ಠಾಕ್ರೆ ಒಬ್ಬ ಅವಿವೇಕಿ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಕಿಡಿಕಾರಿದ್ದಾರೆ. ಕರ್ನಾಟಕದ ಗಡಿ ಆಕ್ರಮಿಸಿಕೊಳ್ಳೋದಕ್ಕೆ ಯಾರಿಂದೂ ಆಗಲ್ಲ, ಗಡಿ ರಕ್ಷಣೆ ಮಾಡೋದು ನಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಕುರುಬೂರು ಶಾಂತಕುಮಾರ್. ಉದ್ಭವ್ ಠಾಕ್ರೆ ಒಬ್ಬ ಅವಿವೇಕಿ ಮುಖ್ಯಮಂತ್ರಿ. ಮಹಾಜನ್ ವರದಿ ಬಗ್ಗೆ ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ವಿಚಾರಕ್ಕೆ ಹೇಗೆ ಸ್ಪಂದನೆ ಕೊಡಬೇಕು ಅನ್ನೋ ಅರ್ಥ ಮಾಡ್ಕೋಬೇಕಾಗ್ತದೆ. ಕರ್ನಾಟಕದ ಗಡಿ ಬೆಳಗಾವಿ ಇರ್ಬೋದು, ಯಾವುದೇ ಇರ್ಬೋದು, ಈ ಗಡಿಯನ್ನು ರಕ್ಷಣೆ ಮಾಡಬೇಕದು ಕನ್ನಡಿಗರ ಕರ್ತವ್ಯ. ಯಾವುದೇ ಕಾರಣಕ್ಕೂ ನಮ್ಮ ಗಡಿಯನ್ನು ಯಾರು ಬಂದು ಆಕ್ರಮಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಎಚ್ಚರಿಕೆ ಅಂತಲೇ ನಾವು ಉದ್ಭವ್ ಠಾಕ್ರೆಗೆ ಹೇಳಲಿಕ್ಕೆ ನಾವು ಬಯಸ್ತೇವೆ. ಇವರು ಮಹಾಜನ್ ವರದಿ ಇರ್ಬೋದು, ಇಂದಿನ ಹಲವಾರು ಹೋರಾಟಗಳನ್ನು ಗಮನಿಸಿ ಹೇಳಿಕೆ ಕೊಡುವಂಥದ್ದನ್ನ ಮಾಡಬೇಕು. ಇವರು ಪದೇ ಪದೇ ರಾಜ್ಯದಲ್ಲಿ ರಾಜಕಾರಣಕ್ಕೋಸ್ಕರ ರಾಜ್ಯದ ವಿರುದ್ಧ ಜನರನ್ನು ಎತ್ತಿಕಟ್ಟುವಂಥ ನೀಚ ಕೆಲಸವನ್ನು ಬಿಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ರೈತ ಮುಖಂಡರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರೇ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಕುರುಬೂರು ಶಾಂತಕುಮಾರ್ ಅವರೇ, ರೈತರ ಪ್ರತಿಭಟನೆಗೆ ಜನಪ್ರತಿನಿಧಿಗಳು, ಅದರಲ್ಲೂ ರಾಜ್ಯದ ಸಂಸದರು ಸ್ಪಂದಿಸಿಲ್ಲ, ಚರ್ಚೆಗೆ ಬರಲಿ ಅಂತ ಓಪನ್ ಆಗಿ ನೀವು ಆಹ್ವಾನ ಕೊಟ್ಟಿದ್ದೀರಾ. ಸೊ ಇಲ್ಲಿ ತನಕ ಯಾವ ನಾಯಕರು ಅಟ್ಲೀಸ್ಟ್ ಫೋನ್ ಮಾಡಿ ಇದ್ರ ಬಗ್ಗೆ ಮಾತಾಡೋದು, ಒಂದು ಕ್ಲಾರಿಫಿಕೇಶನ್ ಕೊಡೋದು ಏನೂ ಆಗಿಲ್ವಾ? ಏನೂ ಆಗಿಲ್ಲ ಮೇಡಮ್. ರಾಜ್ಯದಲ್ಲಿ 25ಕ್ಕೂ ಹೆಚ್ಚು 25 ಜನ ಬಿಜೆಪಿ ಸಂಸದರನ್ನ ಗೆಲ್ಸಿದ್ದಾರೆ. ಇವರು ಆಡಳಿತ ಮಾಡ್ತಾ ಇದ್ದಾರೆ. ಇವತ್ತು ರೈತರ ಬದುಕು ಹಾಳಾಗಿದೆ. 54 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. 64 ಜನ ತಮ್ಮ ಬಲಿದಾನ ಮಾಡಿದ್ದಾರೆ ರೈತರು. ಇಷ್ಟೆಲ್ಲ ರೈತರು ಹೋರಾಟ ಮಾಡ್ತಾ ಇದ್ರು ಕೂಡ ಒಬ್ಬ MP ಗಳು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲಿ ಉದ್ಭವ್ ಠಾಕ್ರೆ ರಾಜ್ಯದ ಗಡಿ ಬಗ್ಗೆ ಮಾತಾಡ್ತಾರೆ. ಇದಕ್ಕೆ ಯಾರು ಪ್ರತಿಕ್ರಿಯೆ ಕೊಡೋದಿಲ್ಲ. ಇವ್ರೇನು MP ಗಳಾಗಿ ಜನಪ್ರತಿನಿಧಿಗಳಾಗಿದಾರ ಅಥವಾ ಇನ್ಯಾತಕ್ಕೆ ಇವರು ಜನಪ್ರತಿನಿಧಿಗಳಾಗಿದಾರ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಮತ್ತೊಂದು ವಿಚಾರ ಕುರುಬೂರು ಶಾಂತಕುಮಾರ್ ಅವರೇ, ಅಂದ್ರೆ ಅವರೇ ಹೇಳ್ತಾ ಇದ್ರು ಈ ಕಾಯ್ದೆ ಬಗ್ಗೆ ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ, ಕೆಲವರು ದಿಕ್ ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದರಿಂದ ರೈತರಿಗೆ ಪ್ರಯೋಜನ ಆಗುತ್ತೆ, ಯಾತಕ್ಕೋಸ್ಕರ ರೈತರು ವಿರೋಧ ಮಾಡ್ತಾ ಇದಾರೋ ಗೊತ್ತಿಲ್ಲ, ಅವ್ರಿಗೆ ತಿಳಿ ಹೇಳ್ಬೇಕು ಅಂತಾನೆ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನಾರು ಕಮೆಂಟ್ ಮಾಡ್ತೀರಾ ನೀವು? ಅವರು ಹೇಳುವಂತ ತಾಕತ್ತಿರೋರು ಬಹಿರಂಗ ಚರ್ಚೆಗೆ ಬರಲಿ. ನೋಡಿ, ಕೇಂದ್ರ ಸರ್ಕಾರ ಬಹಳಷ್ಟು ದಿನಗಳಿಂದ ರೈತರ ಹೋರಾಟವನ್ನ ನಕ್ಸಲೈಟ್ಸ್ ಹೋರಾಟ, ಖಲಿಸ್ತಾನ್ ಹೋರಾಟ, ಉಗ್ರಗಾಮಿಗಳ ಹೋರಾಟ, ಪಾಕಿಸ್ತಾನದ ಹೋರಾಟ ಅಂತೆಲ್ಲ ಆರೋಪವನ್ನ ಮಾಡ್ತಾ ಬಂತು. ಆದ್ರೆ ಅದೇ ಹೋರಾಟಗಾರರ ಜೊತೆ 10 ಸಭೆಗಳನ್ನ ಚರ್ಚೆ ಮಾಡಿದ್ದಾರೆ. ಯಾಕೆ ಇವರು ಅಧ್ಯಕ್ಷ ಜೊತೆ ಚರ್ಚೆ ಮಾಡಿದ್ರು?
ಇವತ್ತು ಬಾಲಿಸಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳು. ಇನ್ ಮುಂದೆ ಯಾರಾದ್ರೂ ಆತರ ಬಾಲಿಸಿ ಹೇಳಿಕೆ ಕೊಟ್ರೆ ಅವರ ವಿರುದ್ಧವೇ ನಾವು ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವರು ಸರ್ಕಾರ ನಮ್ಮನ್ನ ಹೋರಾಟಗಾರರ ಜೊತೆ ಚರ್ಚೆ ಮಾಡುವಂತ ವ್ಯವಧಾನ ಏನಿತ್ತು, ಇದು ನಮ್ಮ ಪ್ರಶ್ನೆ. ಇವತ್ತು ಕಾಯ್ದೆಯಿಂದ ಆಗ್ತಕ್ಕಂತ ಮಾರಕ ಪರಿಣಾಮಗಳ ಬಗ್ಗೆ ನಾವು ಹೇಳಲಿಕ್ಕೆ ತಯಾರಿದ್ದೀವಿ. ಬನ್ನಿ ಬಹಿರಂಗ ಸಭೆ ಚರ್ಚೆ ಮಾಡಿ. ಮಾಧ್ಯಮಗಳ ಸಮ್ಮುಖದಲ್ಲಿ ಚರ್ಚೆ ಆಗ್ಬೇಕು, ಗುಪ್ತವಾಗಿ ಚರ್ಚೆ ಆಗಬೇಕಾದ ಅವಶ್ಯಕತೆ ಇಲ್ಲ. ರೈತರಿಗೆ ಆಗ್ತಕ್ಕಂಥ ಅನಾಹುತಗಳನ್ನ ನಾವು ಹೇಳ್ತೀವಿ. ಈ ಕಾಯ್ದೆಯಿಂದ ಲಾಭ ಆಗೋದ್ರ ನೀವು ಹೇಳಿ, ಇಡೀ ರಾಜ್ಯದ ಜನ ನೋಡ್ಲಿ ಅದನ್ನ. ಇದು ರಾಜ್ಯದ ನಾಯಕರಿಗೆ ನೀವು ಹಾಕಿರೋ ಸವಾಲು. ಇನ್ನು ಕೇಂದ್ರದ ಮಟ್ಟದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 10 ಸುತ್ತಿನ ಸಭೆ ನಡೆಯುತ್ತೆ, ಎಲ್ಲವೂ ವಿಫಲವಾಗುತ್ತೆ. ಹಾಗಾದ್ರೆ ಯಾವ ತರ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್, ಈ ಮಾತುಕತೆ ಆಡ್ತಕ್ಕಂಥದ್ದು ನಾಟಕೀಯವಾದಂತ ಬೆಳವಣಿಗೆಗಳು. ಇವರು ರೈತರನ್ನ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಬ್ಬಂದಿತನದ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈ ಕಾಯ್ದೆಯಿಂದ ಬಹಳ ಅನುಕೂಲ ಆಗ್ತಾ ಅಂತ ಹೇಳ್ತದೆ. ಇವರ ಇವರ ಪಕ್ಷದಲ್ಲಿ ಇರತಕ್ಕಂತ ಅಂಗ ಪಕ್ಷಗಳು ಭಾರತೀಯ ಕಿಸಾನ್ ಸಂಘ ಮತ್ತು ಸ್ವಾಭಿಮಾನಿ ಜಾಗರಣ ವೇದಿಕೆ, ಇವರೆಲ್ಲ ಈ ಒಂದು ರೈತರ ಕಾನೂನನ್ನ ವಿರೋಧ ಮಾಡ್ತಾ ಇದ್ದಾರೆ. ಇವರ ಪಕ್ಷದ ಸರ್ಕಾರ ಇದು ಸರಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಇವರು ಪಕ್ಷದ ಎಂಪಿಗಳು ಮತ್ತೆ ಅದರ ಪರವಾಗಿರ್ತಕ್ಕಂಥ ಜನ ಇದ್ರ ಬಗ್ಗೆ ಪ್ರತಿಕ್ರಿಯೆ ಏನ್ ಕೊಡ್ತಾರೆ ಅಂತಕ್ಕಂಥದ್ದನ್ನ ನೀವು ಕೇಳಬೇಕು. ಸರಿ, ನೀವು ಬಹಿರಂಗವಾಗಿ ಆಹ್ವಾನ ಕೊಟ್ಟಿದ್ದೀರಾ, ಚರ್ಚೆಗೆ ಬನ್ನಿ ಅಂತ ಹೇಳಿದೀರಾ. ನೋಡೋಣ ಯಾರ್ಯಾರು ಏನೇನು ರಿಯಾಕ್ಷನ್ ಕೊಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಕುರುಬೂರು ಶಾಂತಕುಮಾರ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರು ಆರೋಗ್ಯ ಸಿಬ್ಬಂದಿ ಜೊತೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಭೆಯನ್ನು ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಸುಧಾಕರ್, ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ ಆದ ಬಳಿಕವೇ ವ್ಯಾಕ್ಸಿನೇಷನ್ಗೆ ಅವಕಾಶವನ್ನ ನೀಡಲಾಗಿದೆ. ಸುಮಾರು 30,000ಕ್ಕೂ ಹೆಚ್ಚು ಜನರ ಮೇಲೆ ಕ್ಲಿನಿಕಲ್ ಟ್ರಯಲ್ ನಡೆಸಿರೋ ಮಾಹಿತಿ ಇದೆ. ನನ್ನ ಮಾಹಿತಿ ಪ್ರಕಾರ 3ನೇ ಹಂತದ ಕ್ಲಿನಿಕಲ್ ಟ್ರಯಲ್ ಆಗಿದೆ. ಇದು ಅತ್ಯಂತ ಸುರಕ್ಷಿತವಾದ ಲಸಿಕೆ, ಯಾವುದೇ ಆತಂಕ ಬೇಡ. ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಯಾವುದನ್ನು ಬೇಕಾದರೂ ತಗೊಳ್ಳಬಹುದು. ಕೋವ್ಯಾಕ್ಸಿನ್ ತೆಗೆದುಕೊಳ್ಳುವಂತೆ ಯಾರಿಗೂ ಬಲವಂತ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಕೋವಿಶೀಲ್ಡ್ ಯಾವುದೇ ಲಸಿಕೆ, ವಿಶೇಷವಾಗಿ ಕೋವಿಡ್ನ ಲಸಿಕೆ, ಅದು ಕೋವಿಶೀಲ್ಡ್ ಇರ್ಬೋದು, ಕೋವ್ಯಾಕ್ಸಿನ್ ಇರ್ಬೋದು, ಇವೆರಡೂ ಕೂಡ ಮ್ಯಾಂಡೇಟ್ರಿ ಅಂತ ಏನಿಲ್ಲ. ನೀವು ತೆಗೆದುಕೊಳ್ಳೇಬೇಕಂತೇಳಿ ಒತ್ತಾಯಪೂರ್ವಕವಾದಂಥ ಏನು ಸೂಚನೆ ಇಲ್ಲ. ಆದರೆ ತೆಗೆದುಕೊಂಡ್ರೆ ಒಳ್ಳೆಯದು. ಇನ್ನು ತಾವು ಕೇಳಿರುವಂಥ ಸ್ಪೆಸಿಫಿಕ್ ಕ್ವೆಶನ್ ಏನು, ಕೋವ್ಯಾಕ್ಸಿನ್ನು 3ನೇ ಹಂತದ ಕ್ಲಿನಿಕಲ್ ಟ್ರಯಲ್ ಆಗೇ ಇಲ್ಲ ಅಂತ ಹೇಳ್ತೀವಿ. ಕ್ಲಿನಿಕಲ್ ಟ್ರಯಲ್ ಆಗಿದೆ. ನಮಗಿರುವಂಥ ಮಾಹಿತಿ, ಅವರು 3rd ಕ್ಲಿನಿಕಲ್ ಟ್ರಯಲ್ ಮಾಡಿದಷ್ಟು ಸಂಖ್ಯೆ ಬೇರೆ ಯಾವ ಸಂಸ್ಥೆ ಕೂಡ ಮಾಡಿಲ್ಲ. 25ರಿಂದ 30,000 ಜನರ ಕ್ಲಿನಿಕಲ್ ಟ್ರಯಲ್ ಆಗಿದೆ ಅಂತ. ಈ ಅನಾಲಿಟಿಕ್ಸು ಮತ್ತು ಆ ಒಂದು ಡಾಕ್ಯುಮೆಂಟೇಷನ್ ಆಗೋದ್ರಲ್ಲಿ ಸ್ವಲ್ಪ ಸಮಯ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕೆ ಹೋಗಲ್ಲ. ಆದರೆ DCGI ಅವ್ರನ್ನವರು ಅದನ್ನು ಮಾಡಿದಾಗ ಎರಡಕ್ಕೂ ಕೂಡ ಪರಿಮಿತಿಯನ್ನು ಕೊಟ್ಟಿದ್ದಾರೆ, ಪರವಾನಗಿಯನ್ನು ಕೊಟ್ಟಿದ್ದಾರೆ. ಬ್ರೇಕ್ ಆದ್ಮೇಲೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನೋಡೋಣ. ಅದಕ್ಕೂ ಮುಂಚೆ ಒಂದು ಅಭಿಯಾನದ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗೋವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನ ನಡೆಸಲಾಗ್ತಾ ಇದೆ.